ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಬಂದು ಭೇಟಿಯಾದ ನಂತರ ಅವ್ರನ್ನ ಭೇಟಿ ಮಾಡಿದ ನಂತರ ರಾಜೀನಾಮೆ ಕೊಡೋದಕ್ಕೆ ನಿರ್ಧಾರ ಮಾಡಿದ್ದೀನಿ ಅಂತ ಸಭಾಪತಿ ಬಸವರಾಜ ಹೊರಟ್ಟಿ ಹೇಳಿಕೆ ಕೊಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಅವರು ಮಾಹಿತಿ ಕೊಟ್ಟಿದ್ದಾರೆ. ಹಾಗಾಗಿ ಈಗ ಸಲೀಂ ಅಹಮದ್ ಅವರ ಹಾದಿ ಸುಗಮ ಆಯಿತು. ಖಂಡಿತವಾಗ್ಲೂ ಆಗಸ್ಟ್ 14ನೇ ತಾರೀಕು ರಾಜೀನಾಮೆ ನೀಡೋದಕ್ಕೆ ನಿರ್ಧಾರ ಮಾಡಿದ್ದೀನಿ ಅಂತ ಬಸವರಾಜ ಹೊರಟ್ಟಿ ಹೇಳಿದ್ದಾರೆ. ಅಧಿವೇಶನದಲ್ಲಿ ಸುಮ್ಮನೆ ಗುದ್ದಾಡೋದು ಬೇಡ, ಹಾಗಾಗಿ ಅಧಿವೇಶನ ಶುರುವಾದ ಬಳಿಕ ರಾಜೀನಾಮೆ ಸಲ್ಲಿಕೆ ಮಾಡ್ತೀನಿ ಅಂತ ಸಭಾಪತಿ ಬಸವರಾಜ ಹೊರಟ್ಟಿ ರಿಪಬ್ಲಿಕ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಈಗಾಗಲೇ ಹೇಳಿದ ಹಾಗೆ ಈ ಹಿಂದೆ ಪಕ್ಷಾತೀತವಾಗಿ ಹೊರಟ್ಟಿ ಅವರನ್ನ ಮುಂದುವರಿಸಬೇಕು ಅಂತ ನಿರ್ಧಾರ ಮಾಡಿಕೊಂಡಿದ್ರು. ಆದರೆ ಇದೀಗ ಡಿಕೆ ಶಿವಕುಮಾರ್ ಮತ್ತಿತರೆ ಕಾಂಗ್ರೆಸ್ ಮುಖಂಡರು ಬಂದು ಭೇಟಿ ಮಾಡಿ ಹೊರಟ್ಟಿ ಅವರಿಗೆ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ. ಸಭಾಪತಿ ಸ್ಥಾನಕ್ಕೆ ಹೊರಟ್ಟಿ ರಾಜೀನಾಮೆಗೆ ನಿರ್ಧರಿಸಿರುವುದರಿಂದ ಕಾಂಗ್ರೆಸ್ ಎಂಎಲ್ಸಿ ಸಲೀಂ ಅಹಮದ್ ಹಾದಿ ಸುಗಮ ಆಗಿದೆ. ಸಭಾಪತಿ ಪಟ್ಟಕ್ಕೇರುವ ಸಲೀಂ ಅಹಮದ್ ಹಾದಿ ಸುಗಮ ಆಗಿದೆ. ಮೋಷನ್ ಮೂವ್ ಮಾಡ್ತೇವೆ ಇವರು ಬಹುಮತ ಐತಿ, ನಮ್ಗೆ ರಾಜೀನಾಮೆ ಕೊಡಿ, ಇಲ್ಲ ನಾವು ಮೂವ್ ಮಾಡ್ತೀವಿ, ಚರ್ಚೆಗೆ ಆಸ್ಪದ ಕೊಡಬೇಡ್ರಿ ಅಂತ ಅಂದ್ರ ಆಯ್ತಪ್ಪ ಅಂತ ಹೇಳಿದೇನು. ಆಯ್ತು ನೋಡೋಣ, ನಾವು ನಮ್ ಗುಡ್ ಮಾತಾಡ್ತೀನಿ, ಮಾತಾಡಿ ಹೇಳ್ತೀನಿ. ಬಟ್ ಅಲ್ಲ ಸರ್, ಸೀನಿಯಾರಿಟಿ ಮೊದ್ಲಿಂದ ನೀವಿರುವಾಗ ಯಾರಿಗೂ ಕೂಡ ಯಾವ ಪಕ್ಷದವ್ರಿಗೂ ಏನು ಇದೇ ಇರ್ಲಿಲ್ಲ, ನೀವೇ ಕಂಟಿನ್ಯೂ ಆಗ್ಲಿ ಅಂತ ಎಲ್ರಿಗೂ ಆಸೆ ಇತ್ತು. ಹೌದ್ರಿ, ಅದನ್ನ ಅವ್ರ ಮಿನಿಸ್ಟರ್ಗಳು ಎಲ್ಲ ಅದನ್ನ ಹೇಳಿದ್ರು ಅವರು. ಅವ್ರೇನು ನಿಮ್ ಮಾತು ಕೇಳಿಸ್ಕೊಂಡ್ರೆ ಇಲ್ವಾ ಸರ್ ಅವ್ರಿಗೆ ಸಿಎಂ? ಇಲ್ಲ ಕೇಳೋದಿಲ್ಲ ಅಂತ ಹೇಳಿದ್ರು. ಕೇಳಿದ್ರಾ? ಡಿಕೆ ಇಲ್ಲ, ನಮ್ ಮ್ಯಾಗಿಂದ ಬಂದೈತಿ, ಹೈಕಮಾಂಡ್ ಬಂದೈತಿ, ನಮ್ಗೆ ಏನ್ ಮಾಡಕ್ ಆಗೋದು ಅಂತ. ಈಗ ನೀವು ರಾಜೀನಾಮೆ ಕೊಡ್ಬೇಕು ಅಂತ ಡಿಸೈಡ್ ಆಗ್ತಾರ ಅಥವಾ ನೋಡ್ಬೇಕಾ? ಕೊಡ್ಬೇಕಂತ ಮಾಡೀನಿ ನಾವ. ಮತ್ತ ಹೌಸ್ನ್ಯಾಗ ಗುದ್ದಾಡ್ ಶುರು ಆಗತಿ. ಗುದ್ದಾಡ್ ಶುರು ಆಗಿ ನೋಡಪ್ಪ ಅವ್ರ ಬಹುಮತ ಐತಿ ಈಗ, ಮತ್ ಗೊತ್ತಿದ್ದು ಯಾಕೆ ಅವ್ರ ಗುದ್ದಾಟ ಮಾಡ್ಬೇಕಂತ ಅಂದ್ರಿ. ಇವತ್ತ ಸರ್ ಅಥವಾ ಇನ್ನೊಂದ್ ಸ್ವಲ್ಪ ದಿನ ನೋಡಿ ಮಾಡೋದಾ? ಇಲ್ರಿ, ಇನ್ನೆರಡು ದಿವಸ ಸೆಷನ್ ಶುರು ಆಗ್ಬೇಕಲ್ರಿ, ಆವಾಗ ಮಾಡೋಣ ಅಂತ. ಅವಾಗೆಲ್ಲ ಏನೋ ವಿಚಾರ ಮಾಡಿ ಅವ್ರಿಗೆ ಹೇಳಿ ನಾನು, ನೀವು ಕೊಡ್ಬೇಕಾಗತ್ತೆ 14 ಅನ್ನೋದು. ಆಯ್ತಪ್ಪ, ನಮ್ ಜನಗಳು ಮಾತಾಡ್ತೀನಿ ಕೇಳಿನಿ, ಆಯ್ತಂತ ಹೇಳಿ ನೋಡ್ರಿ. ಸರಿ ಸರ್. ಸರ್ ಮೋಷನ್ ಮೂವ್ ಮಾಡ್ತೇವೆ ಇವರು ಬಹುಮತ ಐತಿ, ನಮ್ಗೆ ರಾಜೀನಾಮೆ ಕೊಡಿ, ಇಲ್ಲ ನಾವು ಮೂವ್ ಮಾಡ್ತೀವಿ, ಚರ್ಚೆಗೆ ಆಸ್ಪದ ಕೊಡಬೇಡ್ರಿ ಅಂತ ಅಂದ್ರ ಆಯ್ತಪ್ಪ ಅಂತ ಹೇಳಿದೇನು. ಆಯ್ತು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಬಂದು ಭೇಟಿಯಾದ ನಂತರ ಅವ್ರನ್ನ ಭೇಟಿ ಮಾಡಿದ ನಂತರ ರಾಜೀನಾಮೆ ಕೊಡೋದಕ್ಕೆ ನಿರ್ಧಾರ ಮಾಡಿದ್ದೀನಿ ಅಂತ ಸಭಾಪತಿ ಬಸವರಾಜ ಹೊರಟ್ಟಿ ಹೇಳಿಕೆ ಕೊಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಅವರು ಮಾಹಿತಿ ಕೊಟ್ಟಿದ್ದಾರೆ. ಹಾಗಾಗಿ ಈಗ ಸಲೀಂ ಅಹಮದ್ ಅವರ ಹಾದಿ ಸುಗಮ ಆಯಿತು. ಖಂಡಿತವಾಗ್ಲೂ ಆಗಸ್ಟ್ 14ನೇ ತಾರೀಕು ರಾಜೀನಾಮೆ ನೀಡೋದಕ್ಕೆ ನಿರ್ಧಾರ ಮಾಡಿದ್ದೀನಿ ಅಂತ ಬಸವರಾಜ ಹೊರಟ್ಟಿ ಹೇಳಿದ್ದಾರೆ. ಅಧಿವೇಶನದಲ್ಲಿ ಸುಮ್ಮನೆ ಗುದ್ದಾಡೋದು ಬೇಡ, ಹಾಗಾಗಿ ಅಧಿವೇಶನ ಶುರುವಾದ ಬಳಿಕ ರಾಜೀನಾಮೆ ಸಲ್ಲಿಕೆ ಮಾಡ್ತೀನಿ ಅಂತ ಸಭಾಪತಿ ಬಸವರಾಜ ಹೊರಟ್ಟಿ ರಿಪಬ್ಲಿಕ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಈಗಾಗಲೇ ಹೇಳಿದ ಹಾಗೆ ಈ ಹಿಂದೆ ಪಕ್ಷಾತೀತವಾಗಿ ಹೊರಟ್ಟಿ ಅವರನ್ನ ಮುಂದುವರಿಸಬೇಕು ಅಂತ ನಿರ್ಧಾರ ಮಾಡಿಕೊಂಡಿದ್ರು. ಆದರೆ ಇದೀಗ ಡಿಕೆ ಶಿವಕುಮಾರ್ ಮತ್ತಿತರೆ ಕಾಂಗ್ರೆಸ್ ಮುಖಂಡರು ಬಂದು ಭೇಟಿ ಮಾಡಿ ಹೊರಟ್ಟಿ ಅವರಿಗೆ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ. ಸಭಾಪತಿ ಸ್ಥಾನಕ್ಕೆ ಹೊರಟ್ಟಿ ರಾಜೀನಾಮೆಗೆ ನಿರ್ಧರಿಸಿರುವುದರಿಂದ ಕಾಂಗ್ರೆಸ್ ಎಂಎಲ್ಸಿ ಸಲೀಂ ಅಹಮದ್ ಹಾದಿ ಸುಗಮ ಆಗಿದೆ. ಸಭಾಪತಿ ಪಟ್ಟಕ್ಕೇರುವ ಸಲೀಂ ಅಹಮದ್ ಹಾದಿ ಸುಗಮ ಆಗಿದೆ. ಮೋಷನ್ ಮೂವ್ ಮಾಡ್ತೇವೆ ಇವರು ಬಹುಮತ ಐತಿ, ನಮ್ಗೆ ರಾಜೀನಾಮೆ ಕೊಡಿ, ಇಲ್ಲ ನಾವು ಮೂವ್ ಮಾಡ್ತೀವಿ, ಚರ್ಚೆಗೆ ಆಸ್ಪದ ಕೊಡಬೇಡ್ರಿ ಅಂತ ಅಂದ್ರ
ಆಯ್ತಪ್ಪ ಅಂತ ಹೇಳಿದ್ದೇನೆ. ಆಯ್ತು ನೋಡೋಣ, ನಾವು ಗುಡ್ ಮಾತಾಡ್ತೀನಿ, ಹಾ ಮಾತಾಡಿ ಹೇಳ್ತೀನಿ ಅಂತ ಹೇಳಿ. ಬಟ್ ಅಲ್ಲ ಸರ್, ಸೀನಿಯಾರಿಟಿ ಮೊದಲಿಂದ ನೀವಿರುವಾಗ ಯಾರಿಗೂ ಕೂಡ ಯಾವ ಪಕ್ಷದವ್ರಿಗೂ ಏನು ಇದೇ ಇರ್ಲಿಲ್ಲ, ನೀವೇ ಕಂಟಿನ್ಯೂ ಆಗಲಿ ಅಂತ ಎಲ್ರಿಗೂ ಆಸೆ ಇತ್ತು. ಹೌದ್ರಿ, ಅದನ್ನ ನೀವು ಅವ್ರ ಮಿನಿಸ್ಟರ್ಗಳು ಎಲ್ಲ ಅದನ್ನ ಹೇಳಿದ್ರು ಅವರು. ಹಾ ಅವ್ರೇನು ನಿಮ್ ಮಾತು ಕೇಳಿಸ್ಕೊಂಡ್ರೆ ಇಲ್ವಾ ಸರ್ ಹೋಗ್ಲಿ ಸಿ ಎಂ? ಇಲ್ಲ ಕೇಳೋದಿಲ್ಲ ಅಂತ ಹೇಳಿದ್ರು. ಕೇಳಿದ್ರಾ? ಡಿ ಕೆ ಇಲ್ಲ, ನಮ್ ಮ್ಯಾಗಿಂದ ಬಂದೈತಿ, ಹಾ ಹೈಕಮಾಂಡ್ ಬಂದೈತಿ, ನಮ್ಗೆ ಏನ್ ಮಾಡಕ್ ಆಗೋದು ಅಂತ. ಹಾ ಹ್ಮ್. ಈಗ ನೀವು ರಾಜೀನಾಮೆ ಕೊಡಬೇಕು ಅಂತ ಡಿಸೈಡ್ ಆಗ್ತಾರ ಅಥವಾ ನೋಡ್ಬೇಕಾ? ಕೊಡ್ಬೇಕಂತ ಮಾಡೀನಿ ನಾವ. ಹಾಂ ಸರ್. ಸುಳ್ಳ ಮತ್ತ ಹೌಸ್ನ್ಯಾಗ ಗುದ್ದಾಟ ಶುರು ಆಗತಿ. ಹಾಂ ಗುದ್ದಾಟ ಶುರು ಆಗಿ ನೋಡಪ್ಪ ಅವ್ರ ಬಹುಮತ ಐತಿ ಈಗ, ಹಾಂ ಮತ್ ಗೊತ್ತಿದ್ದು ಯಾಕೆ ಅವ್ರ ಕೂಡ ಗುದ್ದಾಟ ಮಾಡ್ಬೇಕಂತ ನಂದ್ರಿ. ಇವತ್ತ ಸರ್ ಅಥವಾ ಇನ್ನೊಂದ್ ಸ್ವಲ್ಪ ದಿನ ನೋಡಿ ಮಾಡೋದಾ? ಇಲ್ರಿ, ಇನ್ನೆರಡು ದಿವಸ ಸೆಷನ್ ಶುರು ಆಗ್ಬೇಕಲ್ರಿ. ಹಾ ಆವಾಗ ಮಾಡೋಣ ಅಂತ. ಅವಾಗೆಲ್ಲ ಏನೋ ವಿಚಾರ ಮಾಡಿ, ಹಾಂ ಎಲ್ಲ ವಿಚಾರ ಮಾಡಿ ಅವ್ರಿಗೆ ಹೇಳಿ ನಾನು, ಹಾಂ ನೀವು ಕೊಡ್ಬೇಕಾಗತ್ತೆ 14 ಅನ್ನೋರು. ಆಯ್ತಪ್ಪ, ನಮ್ ಜನಗಳು ಮಾತಾಡ್ತೀನಿ ಕೇಳಿನಿ, ಆಯ್ತಂತ ಹೇಳಿ ನೋಡ್ರಿ. ಸರಿ ಸರ್. ಹಾಂ ಸರ್. ಹಾಂ ಸರ್. ಮೋಷನ್ ಮೂವ್ ಮಾಡ್ತೇವೆ ಇವರು. ಹಾಂ ಸರ್. ಬಹುಮತ ಐತಿ, ನಮ್ಗೆ ರಾಜೀನಾಮೆ ಕೊಡಿ, ಇಲ್ಲ ನಾವು ಮೂವ್ ಮಾಡ್ತೀವಿ, ಚರ್ಚೆಗೆ ಆಸ್ಪದ ಕೊಡಬೇಡ್ರಿ ಅಂತ ಅಂದ್ರ. ಆಯ್ತಪ್ಪ ಅಂತ ಹೇಳಿದೇನು. ಆಯ್ತು